ನೂತನ ಸಚಿವರಿಗೆ ಇಂದು ಖಾತೆ ಹಂಚಿಕೆ ಫಿಕ್ಸ್. ಇಂದು ಬೆಳಗ್ಗೆ ಸಭೆ ಸೇರಿದಂತಹ ಮೂವರು ನಾಯಕರು. ಹಾಗಾದ್ರೆ ಇವತ್ತು ಮುಹೂರ್ತ ಫಿಕ್ಸ್ ಆಗಿದೆ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನೋಡೋದಾದ್ರೆ, ನೂತನ ಸಚಿವರಿಗೆ ಇಂದು ಖಾತೆ ಹಂಚಿಕೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಇಂದು ಬೆಳಗ್ಗೆ ಸಭೆ ಸೇರಿದಂತಹ ಮೂವರು ನಾಯಕರು ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆ. ಖಾತೆ ಹಂಚಿಕೆ ಪಟ್ಟಿ ಅಂತಿಮಕ್ಕೆ ಮೂವರ ಚರ್ಚೆ. ರಾಹುಲ್ ಗ್ರೀನ್ ಸಿಗ್ನಲ್ ಪಡೆದು ಪಟ್ಟಿಯನ್ನ ರವಾನೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಸಭೆ ಬಳಿಕ ಖಾತೆ ಹಂಚಿಕೆ ಅಂತಿಮ ಪಟ್ಟಿ ಸಿದ್ಧ ಆಗುತ್ತೆ. ಪಟ್ಟಿ ತೆಗೆದುಕೊಂಡು ಹೋಗಿರುವ ವೇಣುಗೋಪಾಲ್ ರಾಹುಲ್ ಗಾಂಧಿ ಬಳಿ ಅನುಮೋದನೆ ಪಡೆದು ಪಟ್ಟಿಯನ್ನ ರವಾನೆ ಮಾಡಲಾಗುತ್ತೆ. ಲೋಕಭವನಕ್ಕೆ ಪಟ್ಟಿ ರವಾನಿಸಲಿರುವಂತಹ ಸಿಎಂ ಡಿಕೆ ಶಿವಕುಮಾರ್. ಖಾತೆಯ ಖ್ಯಾತೆ ಇವತ್ತು ಫಿಕ್ಸ್ ಆಗುತ್ತೆ ಮುಹೂರ್ತ ಅಂತ ಹೇಳಲಾಗ್ತಾರೆ. ಇಂದು ಬೆಳಗ್ಗೆ ಸಭೆ ಸೇರಿದಂತ ಮೂವರು ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಚರ್ಚೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಖಾತೆ ಹಂಚಿಕೆಯ ಪಟ್ಟಿ ಅಂತಿಮಕ್ಕೆ ಮೂವರು ಚರ್ಚೆಯನ್ನ ಮಾಡಿದ್ದಾರೆ. ರಾಹುಲ್ ಕೂಡ ಇದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ. ಆ ಗ್ರೀನ್ ಸಿಗ್ನಲ್ ಅನ್ನ ಪಡೆದುಕೊಂಡು ಪಟ್ಟಿಯನ್ನ ರವಾನೆ ಮಾಡಲಾಗುತ್ತೆ ವಿಧಾನಸೌಧಕ್ಕೆ. ಅಂದ್ರೆ ಈಗಾಗಲೇ ಸಚಿವರ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೆದಂತಹ ಜಟಾಪಟಿ, ಅದಾದ್ಮೇಲೆ ಖಾತೆಯ ವಿಚಾರ ನೋಡಿ. ಡಿಕೆ ಶಿವಕುಮಾರ್ ಅಧಿಕಾರಕ್ಕೆ ಬಂದು ಇಷ್ಟು ದಿನ ಆದರೂ ಕೂಡ ಯಾವುದೇ ರೀತಿಯ ಈ ಖಾತೆಯ ವಿಚಾರವೇ ಮುಗಿತಾ ಇಲ್ಲ, ಸಚಿವ ಸಂಪುಟದ ವಿಚಾರವೇ ಮುಗಿತಾ ಇಲ್ಲ. ಅಂತಂದ್ರೆ ಸರ್ಕಾರ ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ? ಈಗ ಹೇಳ್ತಾರೆ ಇನ್ನು 2 ವರ್ಷ ಇದೆಯಪ್ಪ, ಇನ್ನು 2 ವರ್ಷ ಇದೆಯಪ್ಪ. 2 ವರ್ಷದಲ್ಲಿ ಅರ್ಧ ತಿಂಗಳುಗಳು ಇದಕ್ಕೆ ಹೋಗ್ಬಿಟ್ಟಿದೆ ಅಂತ ಕಾಣಿಸ್ತಾ ಇದೆ. ಈ ವಿಚಾರಕ್ಕೆ, ಈ ಚರ್ಚೆಗೆ ಒಂದು ಕಡೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ಖಾತೆಯ ಹಂಚಿಕೆಯನ್ನ ಹೊರತುಪಡಿಸಿ ಏನಾಗ್ತಾ ಇದೆ ರಾಜ್ಯದಲ್ಲಿ, ಕೆಲವೊಂದಿಷ್ಟು ರೈತರಿಗೆ ಬರದ ಭಯ ಅಲ್ಲಿ ಶುರುವಾಗಿದೆ. ಕೆಲವೊಂದಿಷ್ಟು ರೈತರಿಗೆ ಸರಿಯಾಗಿ ಮಳೆ ಆಗದೆ ಇರುವಂತ ಕಾರಣಕ್ಕೆ ಅಲ್ಲಿ ಗದಗ ಜಿಲ್ಲೆಯನ್ನ ಕೂಡ ನಾವು ಗಮನಿಸಬಹುದು. ಅಲ್ಲಿ ಯಾವ ರೀತಿಯಾಗಿ ಆಗ್ತದೆ, ರೈತರೆಲ್ಲ ರಕ್ತದಲ್ಲಿ ಸಹಿ ಮಾಡಿ ಕಳಿಸ್ತಾ ಇದ್ದಾರೆ, ಆ ರೀತಿಯಾದಂಥ ವ್ಯವಸ್ಥೆ ಆಗಿದೆ. ಬಟ್ ಇಲ್ಲಿ ಸರ್ಕಾರಕ್ಕೆ ಮಾತ್ರ ಈ ಖಾತೆಯ ಖ್ಯಾತೆ, ಸಚಿವದ ಚಿಂತೆ ಕೂಡ ಇಲ್ಲಿ ಮುಗಿತಾ ಇಲ್ಲ. ಬಟ್ ಇದೀಗ ಎಲ್ಲದಕ್ಕೂ ಕೂಡ ಇವತ್ತು ತೆರೆ ಬಿದ್ದು ಬಿಡುತ್ತಾ? ಹಾಗಾದ್ರೆ ಪಟ್ಟಿ ಫೈನಲ್ ಮಾಡ್ಕೊಳ್ಳಲಾಗುತ್ತಾ? ಯಾಕಂದ್ರೆ ಈಗಾಗಲೇ ಸಂಭಾವ್ಯ ಖಾತೆಗಳನ್ನ ಸಚಿವರು ಏನು ಸಂಭಾವ್ಯ ಖಾತೆಗಳಿದ್ದಾವೆ ವಿಚಾರಕ್ಕೆ ಸಂಬಂಧಪಟ್ಟಿದೆ. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಇದ್ದಾರೆ, KN ಬಸವಂತಪ್ಪ ಇದ್ದಾರೆ, ಇನ್ನು ವಿಜಯಾನಂದ ಕಾಶ್ಯಪ್ನವರಿದ್ದಾರೆ, ಮಧು ಬಂಗಾರಪ್ಪ, ಎಲ್ಲರೂ ಕೂಡ ಲಾಭಿಯನ್ನ ಮಾಡ್ತಾ ಇದ್ದಾರೆ ಅಜಯ್ ಸಿಂಗ್ ಇಂದ ಹೊರತುಪಡಿಸಿ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ದೀಪಾ, ಈಗಾಗಲೇ ಒಂದು ಕಡೆ ಇಷ್ಟು ದಿನ ಸಚಿವ ಸಂಪುಟ ವಿಸ್ತರಣೆಯ ಒಂದು ಗುದ್ದಾಟ ಜಗ್ಗಾಟಗಳು ನಡೀತು. ಇದೀಗ ಖಾತೆಯ ಖ್ಯಾತೆ ನಡೀತಾ ಇದೆ. ಎಲ್ಲದಕ್ಕೂ ಕೂಡ ಇವತ್ತು ಫುಲ್ ಸ್ಟಾಪ್ ಸಿಗಬಹುದಾ? ಆ ರೀತಿಯಾದಂತ ಸಿಚುವೇಶನ್ಸ್ ಇದೆಯಾ ಅಂತ? ವನಿತಾ, ಇವತ್ತು ಬಹುತೇಕವಾಗಿ ಪಟ್ಟಿ ಫೈನಲ್ ಆಗಬೇಕು. ಯಾಕಂದ್ರೆ 2-3 ದಿನಗಳ ಕಾಲ ಮಾತ್ರ ಸೆಷನ್ ಬಾಕಿ ಇರೋದ್ರಿಂದ ಶುರುವಾಗೋದಕ್ಕೆ ಸಹಜವಾಗಿ ಇವತ್ತು ನಿರೀಕ್ಷೆ ಹೆಚ್ಚಾಗ್ತಾ ಇದೆ. ಇವತ್ತು ಸಂಜೆ ಒಳಗಾಗಿ ಪಟ್ಟಿ ರಿಲೀಸ್ ಆಗುತ್ತೆ ಅನ್ನುವಂತಹ ಚರ್ಚೆ ಕೂಡ ಇದೆ. ನಿನ್ನೆ ರಾತ್ರಿ ಒಳಗೆಯೇ ಪಟ್ಟಿ ರಿಲೀಸ್ ಆಗುತ್ತೆ ಅನ್ನುವಂತಹದ್ದು ಕೂಡ ಹೇಳಲಾಗ್ತಿತ್ತು. ಆದ್ರೆ ಅದ್ ಯಾಕೆ ಅಷ್ಟು ತಡ ಆಗ್ತಿದೆ ಅನ್ನುವಂತಹ ಗೊಂದಲದಲ್ಲಿ ರಾಜ್ಯ ನಾಯಕರು ಕೂಡ ಇದ್ದಾರೆ. ಇವತ್ತು ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂತಹ ನಿರೀಕ್ಷೆಗಳು ಇರೋದ್ರಿಂದ ಹೈಕಮಾಂಡ್ ಇದನ್ನ ಯಾವ ರೀತಿಯಾಗಿ ನಿಭಾಯಿಸುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗಿದೆ. ಒಂದು ಕಡೆ ಏನು ಸ್ಪೆಷಲಿ ಕಾಂಗ್ರೆಸ್ ನಲ್ಲಿ ಎದ್ದಿರುವಂತಹ ಒಂದಿಷ್ಟು ಬಂಡಾಯದ ವಿಚಾರಗಳೇನಿದೆ, ಆ ವಿಚಾರಕ್ಕೆ ಏನಾದ್ರೂ ಇವರು ಪಟ್ಟಿ ರಿಲೀಸ್ ಮಾಡೋಕೆ ಹಿಂದೇಟಾಗ್ತಿದ್ದಾರಾ, ಅಥವಾ ಕೆಲವೊಂದಿಷ್ಟು ಜನ ವರದಿಯನ್ನು ಕೂಡ ಅವ್ರು ಕೇಳಿದ್ರು, ಯಾವ್ಯಾವ ಸಚಿವರುಗಳು ಏನು ಅನ್ನುವಂತಹ ಡೀಟೇಲು, ಆ ನಿಟ್ಟಿನಲ್ಲಿ ಏನಾದ್ರೂ ಪಟ್ಟಿ ರಿಲೀಸ್ ಆಗ್ತಿದೆಯಾ ಅನ್ನುವಂತಹದ್ದು ಗೊತ್ತಿಲ್ಲ. ಇದರ ಜೊತೆಗೆ
ಹೈಕಮಾಂಡ್ ನಾಯಕರೇ ಈ ಒಂದು ಖಾತೆ ಹಂಚಿಕೆಗೆ ಮುಂದಾಗಿರುವಂತಹದ್ದು ಕೂಡ ಅನೇಕ ಕುತೂಹಲಗಳಿಗೆ ಕಾರಣ ಆಗಿದೆ. ಪ್ರಮುಖವಾಗಿ ಡಿ.ಕೆ. ಶಿವಕುಮಾರ್ ಎಲ್ಲಿ ತಮ್ಮ ಆಪ್ತರಿಗೆ ಪ್ರಬಲ ಖಾತೆಗಳನ್ನ ಕೊಟ್ಬಿಡ್ತೋ ಅನ್ನುವಂತಹದ್ದು ನಿಟ್ಟಿನಲ್ಲಿ ಏನಾದ್ರೂ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಂಡ್ರೆ ಗೊತ್ತಿಲ್ಲ. ಆದ್ರೆ ಪಟ್ಟಿ ಅಂದ್ರೆ ಖಾತೆ ಹಂಚಿಕೆ ತಡವಾಗ್ತಾ ಇರುವಂತಹದ್ದು ಅಭಿವೃದ್ಧಿ ಮತ್ತೆ ಆಡಳಿತದ ಚುರುಕಿಗೂ ಕೂಡ ಸಮಸ್ಯೆ ಆಗ್ತಿದೆ ಅನ್ನುವಂತಹ ಅರಿವನ್ನ ಇಟ್ಕೊಂಡು ಹೈಕಮಾಂಡ್ ನಿರ್ಧಾರ ಮಾಡ್ಬೇಕಾಗುತ್ತೆ. ಹಾಗಾಗಿ ಬಹುತೇಕವಾಗಿ ಇಂದು ಪಟ್ಟಿ ಫೈನಲ್ ಆಗುತ್ತೆ ಅನ್ನುವಂತಹದ್ರ ಜೊತೆಗೆ ಆಗಬೇಕು ಅನ್ನುವಂತಹ ಒತ್ತಾಯವೂ ಕೂಡ ಹೆಚ್ಚಾಗಿದೆ. ವನಿತಾ, ಥ್ಯಾಂಕ್ ಯು ದೀಪಾ ಎಲ್ಲ ಅಪ್ಡೇಟ್ಸ್ಗೆ.